ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET 2026 ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಅಂಡ್ ಹಾಗೇನು ಸಹ ಅಪ್ಲಿಕೇಶನ್ ಎಡಿಟಿಂಗ್ ಬಗ್ಗೆ ಆದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದಿಷ್ಟು ಅಪ್ಡೇಟ್ಸ್ ಅನ್ನ ಕೊಡುತ್ತೀನಿ. ನೋಡಿ, ಸಾಕಷ್ಟು ಸ್ಟೂಡೆಂಟ್ಸ್ ಕ್ಲಾಸ್ ಎ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಇಲ್ಲಿ ನಮ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ರೆ ನಾವು ಮಾಡಿಸಿಲ್ಲ, ಯಾವ ರೀತಿ ಮಾಡಿಸೋದು ನನಗೇನು ಅರ್ಥ ಆಗ್ತಿಲ್ಲ. ಮೊನ್ನೆ ನೋಡಿದ್ರೆ ಅಲ್ಲಿ ಆಫ್ಲೈನ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ರೆ ನಡೀತಲ್ವಾ, ನನಗೆ ಯಾವ ರೀತಿ ಇದು ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾರಿಗೆ ಏನು ಅಂತ ಹೇಳ್ಬಿಟ್ಟು ಈ ರೀತಿ ಸುಮಾರು ಡೌಟ್ಸ್ ಆದ್ರೆ ಇತ್ತಲ್ವಾ. ಸೊ ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಷ್ಟು ಇಂಪಾರ್ಟೆಂಟ್, ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಕಂಪಲ್ಸರಿ ಯಾರು ಮಾಡಿಸ್ಬೇಕು ಏನು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ವಿಡಿಯೋ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೋಡಿ, ನಮಗೆ ರೀಸೆಂಟ್ ಆಗಿ ಬಂದ್ಬಿಟ್ಟು KA ಕಡೆಯಿಂದ ಲೇಟೆಸ್ಟ್ ಆಗಿ ಒಂದು ಅಪ್ಡೇಟ್ ಆದ್ರೆ ಬರುತ್ತೆ. ಏನ್ ಆ ಒಂದು ಅಪ್ಡೇಟ್ ಅಂತ ಅಂದ್ರೆ ನೋಡಿ, ದಿನಾಂಕ 21/5/2026 ಒಳಗೆ ಹತ್ತಿರದ ಸರ್ಕಾರಿ PU ಕಾಲೇಜಿನಲ್ಲಿ ಹಾಜರಾಗಿ ಪರಿಶೀಲನೆ ಪೂರ್ಣಗೊಳಿಸಿಕೊಳ್ಳಲು ಸೂಚಿಸಿದೆ ಅಂತ ಹೇಳ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದ್ಬಿಟ್ಟು ನೋಡಿ ಎಲ್ಲಿ ನಡೆಯುತ್ತೆ ಅಂತ ಅಂದ್ರೆ ನಿಮ್ಮ ಒಂದು ರೆಸ್ಪೆಕ್ಟಿವ್ PU ಕಾಲೇಜಲ್ಲಿ ಇಷ್ಟು ದಿನ ಕ್ಲಾಸ್ ಎ ವಿದ್ಯಾರ್ಥಿಗಳು ಏನೊಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡಿಸಿದ್ರು, ಬಟ್ ಇದೀಗ ಬಂದ್ಬಿಟ್ಟು ಹತ್ತಿರದ ಸರ್ಕಾರಿ PU ಕಾಲೇಜಿನಲ್ಲಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಇದು ಯಾರಿಗೆ ಅಂತ ಅಂದ್ರೆ ಇದು ಬಂದ್ಬಿಟ್ಟು ಕ್ಲಾಸ್ ಎ ವಿದ್ಯಾರ್ಥಿಗಳಿಗೆ ಆಗಿರುತ್ತೆ. ಸೊ ಕ್ಲಾಸ್ ಎ ವಿದ್ಯಾರ್ಥಿಗಳಿಗೆ ಅವರ ಒಂದು ಸ್ಯಾಟ್ಸ್ ID ಮುಖಾಂತರ ಪ್ರತಿಯೊಂದನ್ನು ಸಹ ಆನ್ಲೈನ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ರೆ ಆಗಿರುತ್ತೆ, ಆನ್ಲೈನ್ ಅಲ್ಲಿ ವೆರಿಫಿಕೇಶನ್ ಆಗಿರುತ್ತೆ. ಬಟ್ ಏನೊಂದು ಕ್ಲೈಮ್ ಅನ್ನ ಮಾಡಿರ್ತಾರೆ, ಅದು ರೂರಲ್ ಕೋಟಾ ಆಗಿರ್ಬೋದು, ಕನ್ನಡ ಮೀಡಿಯಂ ಕೋಟಾ ಆಗಿರ್ಬೋದು, ಇಲ್ಲ ಅಂತಂದ್ರೆ ಬೇರೆ ಏನೆಲ್ಲ ಕೋಟಾ ಬರುತ್ತೆ. ಸೊ ಅದನ್ನ ನೀವೇನೆಲ್ಲ ಕ್ಲೈಮ್ ಮಾಡಿರ್ತೀರಾ, ಆ ಒಂದು ಕ್ಲೈಮ್ ಮಾಡಿರುವಂತಹ ಕೋಟಾಸ್ ಏನಿರುತ್ತೆ ಆ ಒಂದು ಕೋಟಾನ್ ಬಂದ್ಬಿಟ್ಟು ಸೊ ನೀವು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಏನು ಅಂತ ಅಂದ್ರೆ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡಬಹುದು. ಕ್ಲೈಮ್ಡ್ ಸ್ಟಡಿ ಇಯರ್ಸ್ ಸಮ್ಮರಿ ಇನ್ ಕರ್ನಾಟಕ ಅಂತ ಇದೆ. ಇದು ಬಂದ್ಬಿಟ್ಟು ನಿಮ್ಮ ಒಂದು ಅಪ್ಲಿಕೇಶನ್ ಅಲ್ಲಿ ಲಾಸ್ಟ್ ಅಲ್ಲಿ ಇರುತ್ತೆ. ನೀವು ಲಾಸ್ಟಿಗೆ ತಗೊಬಂದ್ರೆ ಸೊ ನಿಮಗೆ ಗೊತ್ತಾಗುತ್ತೆ. ಆ ಒಂದು ಲಾಸ್ಟ್ ಅಲ್ಲಿ ಇಲ್ಲಿ ನೋಡಿ ಸ್ಟಡಿ ಇಯರ್ಸ್ ಇನ್ ಕರ್ನಾಟಕ ಅಂತ ಇಲ್ಲಿ ಏನ್ ಮೆನ್ಷನ್ ಆಗಿದೆ, ಇದು ಬಂದ್ಬಿಟ್ಟು ಕ್ಲೈಮ್ಡ್ ಬಂದು ಇಲ್ಲಿ 12 ಇಯರ್ಸ್ ಆಗಿರುವಂತದ್ದು, ವೆರಿಫೈಡ್ 11 ಇಯರ್ಸ್. ಇದು ಸ್ಯಾಟ್ಸ್ ವೆರಿಫೈಡ್ ಆಗಿದೆ. ಬಟ್ ಇಲ್ಲಿ ಸ್ಟೂಡೆಂಟ್ ಏನು ಅಂತ ಅಂದ್ರೆ ಒಂದು ಸ್ಟಡಿ ಇಯರ್ಸ್ ಇನ್ ರೂರಲ್ ಡಿಸ್ಟಿಕ್ ಇಲ್ಲಿ ಕ್ಲೈಮ್ ಮಾಡಿರುವಂತದ್ದು ನೀವು ಅಬ್ಸರ್ವ್ ಮಾಡಿದಿರಾ. ಇಲ್ಲಿ ಬಂದ್ಬಿಟ್ಟು 10 ಇಯರ್ಸ್ ಕ್ಲೈಮ್ ಮಾಡಿರುವಂತದ್ದು, ನಾನು ರೂರಲ್ ಕೋಟಾದಲ್ಲಿ ಸ್ಟಡಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಈ ಒಂದು ಕ್ಯಾಂಡಿಡೇಟ್ ರಿಮಾರ್ಕ್ಸ್ ಅಲ್ಲಿ ಬಂದ್ಬಿಟ್ಟು ಕ್ಲೈಮ್ಡ್ ಅಂಡ್ ನಾಟ್ ವೆರಿಫೈಡ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಅಲ್ಲಿ ಈ ರಿಮಾರ್ಕ್ಸ್ ಅಲ್ಲಿ ಬಂದ್ಬಿಟ್ಟು ಯಾವ್ದಾದ್ರೆ ಕ್ಲೈಮ್ಡ್ ಅಂಡ್ ನಾಟ್ ವೆರಿಫೈಡ್ ಅಂತ ಇದೆಯೋ ಅದರ ಒಂದು ಡೀಟೇಲ್ಸ್ ಅನ್ನ, ಅದರ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ಹೋಗಿ ನಿಮ್ಮ ಒಂದು ನಿಯರ್ ಬೈ ಗವರ್ನಮೆಂಟ್ PU ಕಾಲೇಜಲ್ಲಿ ಆದ್ರೆ ವೆರಿಫಿಕೇಶನ್ ಮಾಡಿಸಲೇಬೇಕು. ಅದಕ್ಕೊಂದು ಲಾಸ್ಟ್ ಡೇಟ್ ಅನ್ನು ಸಹ ಕೊಟ್ಟಿದ್ದಾರೆ. ಓಕೆನಾ, ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಕ್ಲಾಸ್ ಎ ವಿದ್ಯಾರ್ಥಿಗಳಿಗೆ ಆಗಿರುತ್ತೆ. ನೀವೇನ್ ಮಾಡ್ತೀರಾ, ನೀವು ಒಂದು ಅಪ್ಲಿಕೇಶನ್ ಅನ್ನ ತಗೊಳ್ಳಿ. ಅಪ್ಲಿಕೇಶನ್ ತಗೊಂಡಿದ್ದ ಆದ್ಮೇಲೆ ಡೆಡ್ ಎಂಡಿಗೆ ತಗೊಂಡೋದಾಗ ಅಪ್ಲಿಕೇಶನ್ ಅಲ್ಲಿ ಗೊತ್ತಾಗುತ್ತೆ. ಅಲ್ಲಿ ಯಾವ್ದಾದ್ರು ಕ್ಲೈಮ್ಡ್ ಅಂಡ್ ನಾಟ್ ವೆರಿಫೈಡ್ ಅಂತ ಇತ್ತು ಅಂತ ಅಂದ್ರೆ ಹೋಗಿ ಅದನ್ನ ಕ್ಲೈಮ್ ಮಾಡಿಸಿ. ಕ್ಲೈಮ್ ಮಾಡಿಸಿದ ಆದ್ಮೇಲೆ ನೆಕ್ಸ್ಟ್ ಅಲ್ಲಿ ಹೋಗಿ ವೆರಿಫಿಕೇಶನ್ ಮಾಡಿಸಿ. ವೆರಿಫಿಕೇಶನ್ ಮಾಡಿಸಿದ ಆದ್ಮೇಲೆ ಮತ್ತೆ ಅಪ್ಲಿಕೇಶನ್ ಅನ್ನ ಇನ್ನೊಂದ್ಸಲಿ ನೀವು ಡೌನ್ಲೋಡ್ ಮಾಡಿದಿರಾ ಅಂತ ಅಂದ್ರೆ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ವೆರಿಫೈಡ್ ಅಂತ ಇರುತ್ತೆ. ಓಕೆನಾ, ಸೊ ಇಲ್ಲಿ ಯಾವ ರೀತಿ ಸ್ಯಾಟ್ಸ್ ವೆರಿಫೈಡ್ ಅಂತ ಇದೆಯೋ ಅದೇ ರೀತಿಯಾಗಿ ಇಲ್ಲಿ ಬಂದ್ಬಿಟ್ಟು ನೀವು ಯಾವ್ದಾದ್ರು ಕನ್ನಡ ಮೀಡಿಯಂ ಕೋಟಾ, ರೂರಲ್ ಕೋಟಾ ಏನಾದ್ರು ಕ್ಲೈಮ್ ಮಾಡಿದ್ರೆ ಅಲ್ಲಿ ಹೋಗಿ ನೀವು ಅದನ್ನ ವೆರಿಫಿಕೇಶನ್ ಮಾಡಿಸಬೇಕು. ಈಗ ಇಲ್ಲಿ ಕೆಲವೊಬ್ರು ಏನ್ ಮಾಡಿರ್ತಾರೆ ಅಂತ ಅಂದ್ರೆ ಇಲ್ಲಿ ಯಾವುದೇ ತರದ ಕನ್ನಡ ಮೀಡಿಯಂ, ರೂರಲ್ ಡಿಸ್ಟ್ರಿಕ್ಟ್ಸ್, ಲಿಂಗ್ವಿಸ್ಟಿಕ್, ರಿಲಿಜಿಯಸ್ ಯಾವ್ದನ್ನು ಕ್ಲೈಮ್ ಮಾಡಿರೋದಿಲ್ಲ ಅಂತಹ ಸ್ಟೂಡೆಂಟ್ಸ್ ಯಾವುದೇ ಕಾರಣಕ್ಕೂ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗುವಂತ ಅವಶ್ಯಕತೆ ಆದ್ರೆ ಇರೋದಿಲ್ಲ. ಅಂಡ್ ಇಂಪಾರ್ಟೆಂಟ್ ಥಿಂಗು ಇನ್ನೊಂದೇನ್ ಮೆನ್ಷನ್ ಮಾಡಿದ್ದಾರೆ ಅಂತ ಅಂದ್ರೆ ಒಂದು ವೇಳೆ ಅಭ್ಯರ್ಥಿಯು ಕ್ಲೈಮ್ ಮಾಡಿಲ್ಲದಿದ್ದಲ್ಲಿ ತಿದ್ದುಪಡಿ ಮಾಡಿಕೊಂಡು ಸಹ ಪರಿಶೀಲನೆಗೆ ಹಾಜರಾಗಬಹುದು ಅಂತ ಹೇಳಿದೆ. ಸೊ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಸ್ಟೂಡೆಂಟ್ ರೂರಲ್ ಕೋಟಾಗೆ ಎಲಿಜಿಬಲ್ ಇದ್ರು, ಕನ್ನಡ ಮೀಡಿಯಂ ಕೋಟಾಗೆ ಎಲಿಜಿಬಲ್ ಇದ್ರು ಸಹ ಆ ಒಂದು ಕ್ಯಾಂಡಿಡೇಟ್ ಆದ್ರೆ ಕ್ಲೈಮ್ ಮಾಡಿರೋದಿಲ್ಲ ಅಂತಹ ಸ್ಟೂಡೆಂಟ್ಸ್ ಈಗ ಬೇಕಿದ್ರೆ ಆ ಒಂದು ಅಪ್ಲಿಕೇಶನ್ ಅಲ್ಲಿ ಎಡಿಟಿಂಗ್ ಅನ್ನ ಮಾಡ್ಕೊಂಡು ಹೋಗಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ರೆ ಅಟೆಂಡ್ ಆದ್ರೆ ಆಗ ನಿಮ್ಗೆ ಅಲ್ಲಿ ಬಂದ್ಬಿಟ್ಟು ಒಂದು ಕ್ಲೈಮ್ ಆದ್ರೆ ಆಗುತ್ತೆ. ಓಕೆನಾ, ಸೊ ಈಗ ಇಂಪಾರ್ಟೆಂಟ್ ಏನ್ ಹೇಳ್ತೀನಿ ಅಂತ ಅಂದ್ರೆ ಇಲ್ಲಿ ಕ್ಯಾಂಡಿಡೇಟ್ ಬಂದ್ಬಿಟ್ಟು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಏನೋ ನಾನು ರೂರಲ್ ಕೋಟಾಗೆ ಎಲಿಜಿಬಲ್ ಇದ್ದೀನಿ ಅಂತ ಹೇಳ್ಬಿಟ್ಟು ಕ್ಲೈಮ್ ಅನ್ನ ಮಾಡಿಸಿದಾರೆ. ಬಟ್ ರೆಸ್ಪೆಕ್ಟಿವ್ PU ಕಾಲೇಜ್ಗೆ ಇಲ್ಲ ಅಂತ ಅಂದ್ರೆ ಗವರ್ನಮೆಂಟ್ ಕಾಲೇಜಸ್ಗೆ ಹೋಗಿ ಅದನ್ನ ವೆರಿಫೈ ಮಾಡಿಸಿಲ್ಲ ಅಂತ ಅಂದ್ರೆ ಕೌನ್ಸಿಲಿಂಗ್ ಟೈಮ್ ಅಲ್ಲಿ ನಿಮ್ಗೆ ಯಾವುದೇ ತರದ ರೂರಲ್ ಕೋಟಾದಿಂದ ಬರುವಂತಹ ಬೆನಿಫಿಟ್ಸ್ ಆದ್ರೆ ನಿಮ್ಗೆ ಅಪ್ಲೈ ಆಗೋದಿಲ್ಲ, ಅಲ್ಲಾದ್ರೆ ಅದು ಕ್ಲೈಮ್ ಆಗಿರೋದಿಲ್ಲ. ಓಕೆನಾ, ಸೊ ಹಾಗಾಗಿ ರಿಮಾರ್ಕ್ಸ್ ಅಲ್ಲಿ ಯಾರಿಗಾದ್ರೆ ಕ್ಲೈಮ್ಡ್ ಅಂಡ್ ನಾಟ್ ವೆರಿಫೈಡ್ ಅಂತ ಇರುತ್ತೋ ಹೋಗಿ ಎಲ್ಲಾನು ಸಹ ವೆರಿಫಿಕೇಶನ್ ಮಾಡಿಸಿ. ನೀವು ವೆರಿಫಿಕೇಶನ್ ಮಾಡಿಸಿದಿರಾ ಅಂತ ಅಂದ್ರೆ ಅವಾಗ ಮಾತ್ರ ನೀವು ಕೌನ್ಸಿಲಿಂಗ್ ಟೈಮ್ ಅಲ್ಲಿ ರೂರಲ್ ಕೋಟಾಗೆ ಏನ್ ರಿಸರ್ವೇಶನ್ ಇರುತ್ತೆ, ಕನ್ನಡ ಮೀಡಿಯಂ ಕೋಟಾಗೆ ಏನ್ ರಿಸರ್ವೇಶನ್ ಇರುತ್ತೆ, ಲಿಂಗ್ವಿಸ್ಟಿಕ್ ಗೆ ಏನ್ ರಿಸರ್ವೇಶನ್ ಇರುತ್ತೆ ಆ ಒಂದು ರಿಸರ್ವೇಶನ್ ನಿಮಗೆ ಅಪ್ಲೈ ಆಗುತ್ತೆ. ಒಂದು ಒಳ್ಳೆ ಸೀಟ್ ಸಿಗೋದಿಕ್ಕೆ ಆದ್ರೆ ಅಲ್ಲಿ ನಿಮ್ಗೆ ಅವಕಾಶ ಆದ್ರೆ ಇರುತ್ತೆ. ಓಕೆನಾ, ಇದಕ್ಕೆ ಲಾಸ್ಟ್ ಡೇಟ್ ತುಂಬಾ ಜನ ಕೇಳ್ತಾನೆ ಇದ್ರು. ಇಷ್ಟು ದಿನ ಒಂದು ಗವರ್ನಮೆಂಟ್ ಕಾಲೇಜಸ್ ಅಲ್ಲಿ ವೆರಿಫಿಕೇಶನ್ ಮಾಡ್ತಿದ್ರು, ಬಟ್ ಇದೀಗ KA ಕಡೆಯಿಂದಾನೇ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದ್ಬಿಟ್ಟಿದೆ. ಇದೇ ತಿಂಗಳು 21ನೇ ತಾರೀಕು ಒಳಗಡೆ ಮಾಡಿಸಿ ಅಂತ ಹೇಳ್ಬಿಟ್ಟು ಹೋಗಿ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ರಿಕ್ವೈರ್ ಇದೆಯೋ ಅವರು ಕನ್ನಡ ಮೀಡಿಯಂ, ರೂರಲ್ ಕೋಟಾ ಅಲ್ಲಿರುವಂತ ಯಾವ್ದಾದ್ರು ಕ್ಲೈಮ್ ಮಾಡಿದ್ರೆ ಅದಕ್ಕೆ ಬೇಕಿರುವಂತಹ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ಕನ್ನಡ ಮೀಡಿಯಂ ಅಂತ ಅಂದ್ರೆ ಕನ್ನಡ ಮೀಡಿಯಂ ಕೋಟಾ ಸರ್ಟಿಫಿಕೇಟ್ ಅನ್ನ, ರೂರಲ್ ಕೋಟಾ ಸರ್ಟಿಫಿಕೇಟ್ಸ್ ಅಂತ ಹೇಳ್ಬಿಟ್ಟು KA ವೆಬ್ಸೈಟ್ ಅಲ್ಲಿ ಸಿಗುತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ನೀವು ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಆದ್ರೆ ಕಂಪ್ಲೀಟ್ ಆದ್ರೆ ಮಾಡ್ಕೊಳ್ಳಿ. ಓಕೆನಾ, ಸೊ ಇದರ ರಿಲೇಟೆಡ್ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಖಂಡಿತವಾಗ್ಲೂ ನಾನೇ ರೆಸ್ಪಾನ್ಸ್ ಆದ್ರೆ ಮಾಡ್ತೀನಿ. ಪ್ರತಿಯೊಬ್ಬರಿಗೂ ನಿಮ್ಗೆ ಏನೇ ಡೌಟ್ ಇರ್ಲಿ ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟ್
ಕಮೆಂಟ್ ಅನ್ನ ಮಾಡಿ. ನೋಡಿ ಈಗ ನೀವು ವೆರಿಫಿಕೇಶನ್ ಮಾಡಿಸ್ತೀರಾ, ವೆರಿಫಿಕೇಶನ್ ಎಲ್ಲ ಮಾಡಿಸಿದ ಆದ್ಮೇಲೆ ನೆಕ್ಸ್ಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ವೆರಿಫಿಕೇಶನ್ ಸ್ಲಿಪ್ ಅಂತ ಬಿಡ್ತಾರೆ. ಆ ಒಂದು ವೆರಿಫಿಕೇಶನ್ ಸ್ಲಿಪ್ ಅನ್ನ ಪ್ರತಿಯೊಬ್ಬರು ಡೌನ್ಲೋಡ್ ಮಾಡ್ಕೊಂಡಾಗ ಆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಗೊತ್ತಾಗುತ್ತೆ ಯಾವ್ದಾವ್ದು ಕರೆಕ್ಟ್ ಆಗಿ ವೆರಿಫೈ ಮಾಡಿಸಿದೀರಾ ಏನು ಅಂತ ಹೇಳ್ಬಿಟ್ಟು, ನೀವು ಏನಕ್ಕೆ ಎಲಿಜಿಬಲ್ ಇದ್ದೀರಾ, ಕೌನ್ಸಿಲಿಂಗ್ ಗೆ ಬೇಕಿರುವಂತ ಕೆಲವೊಂದಿಷ್ಟು ಡೀಟೇಲ್ಸ್, ಕೌನ್ಸಿಲಿಂಗ್ ನಂಬರ್ ಪ್ರತಿಯೊಂದನ್ನು ಸಹ ನಮಗೆ ಅದ್ರಲ್ಲಿ ಆದ್ರೆ ಸಿಗುತ್ತೆ. ಅವಾಗ ನಾನು ನಿಮ್ಗೆ ಮತ್ತೊಂದ್ಸಲ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ಕ್ಲಾಸ್ ಎ ವಿದ್ಯಾರ್ಥಿಗಳು ಯಾರಾದ್ರೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೇಕು ಅಂತ ನೀವು ಕೇಳ್ತಾ ಇದ್ರಲ್ವಾ, ನಾನು ಹೇಳಿದ್ದೀನಿ ಯಾರು ಮಾಡಿಸ್ಬೇಕು, ಯಾರಾದ್ರೂ ಕ್ಲೈಮ್ ಮಾಡಿದ್ರೆ ಕ್ಲೈಮ್ಡ್ ಅಂಡ್ ನಾಟ್ ವೆರಿಫೈಡ್ ಅಂತ ರಿಮಾರ್ಕ್ಸ್ ಅಲ್ಲಿ ಇದ್ರೆ ಮಾತ್ರ ಹೋಗಿ ಅದನ್ನ ವೆರಿಫಿಕೇಶನ್ ಆದ್ರೆ ಮಾಡಿಸ್ಬೇಕು. ಓಕೆನಾ, ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಕಂಪ್ಲೀಟ್ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇರ್ತೀನಿ. ಈ ಕೂಡಲೇ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ.